ಪ್ರಾರ್ಥನಾ ಪತ್ರಿಕೆ ದಿನಾಂಕ 29/6/2024 ಶನಿವಾರ. ಶಿರೋನಾಮೆ 3 ಸಿದ್ಧತೆಗಳು. ಇಂದಿನ ವಾಕ್ಯಭಾಗ ಕೀರ್ತನೆಗಳು 23 ವಚನ 1-6. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಶುಕ್ರವಾರ, ಶನಿವಾರ ಮತ್ತು ಭಾನುವಾರದ ಯುಗವನ್ನು ತೆರೆಯಲಾಗಿದೆ. ಪ್ರಮುಖ ಅಂಶ ಯಾವುದು? ಇದು ರೆಮ್ನೆಂಟ್ಸರಿಗೆ 3 ಸಿದ್ಧತೆಗಳನ್ನು ಮಾಡಲು ಸಹಾಯ ಮಾಡುತ್ತದೆ. ದಾವೀದನು ಸಿದ್ಧಪಡಿಸಿದಂತೆಯೇ ರೆಮ್ನೆಂಟ್ಸ್ ತಮ್ಮ ಅಧ್ಯಯನ, 3 ರೀತಿಯ ಆರ್ಥಿಕತೆ ಮತ್ತು ಕಾವಲು ಬುರುಜುಗಳನ್ನು ಎಬ್ಬಿಸುವುದಕ್ಕೆ ಸಂಬಂಧಿಸಿದಂತೆ ಸಹಾಯದ ಅಗತ್ಯವಿದೆ. ಈ 3 ಸಿದ್ಧತೆಗಳನ್ನು ಮಾಡದಿದ್ದರೆ ರೆಮ್ನೆಂಟ್ಸ್ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. 1ನೇ ಅಂಶ, ಅಧ್ಯಯನಗಳು. ಕೀರ್ತನೆ 78 ವಚನ 70-72. ರೆಮ್ನೆಂಟ್ಸ್ ತಮ್ಮ ಅಧ್ಯಯನಗಳನ್ನು ಹೇಗೆ ಕಂಡುಹಿಡಿಯಬೇಕು? ದಾವೀದನಂತೆ ಅವರು ಆಧ್ಯಾತ್ಮಿಕತೆ ಮತ್ತು ಬುದ್ಧಿವಂತಿಕೆ ಮತ್ತು ನಂಬಿಕೆ ಮತ್ತು ಕೌಶಲ್ಯಗಳನ್ನು ಸಂಯೋಜಿಸಿದರೆ ಕೀರ್ತನೆ 78 ವಚನ 70-72 ಅವರು ಕೇವಲವನ್ನು ಕಂಡುಕೊಳ್ಳುತ್ತಾರೆ. ಹಾಗೆ ಮಾಡುವುದರಿಂದ ವಿಶಿಷ್ಟತೆ ಬರುತ್ತದೆ. ನಂತರ ಅವರು ವಿಶಿಷ್ಟತೆಯನ್ನು ಆನಂದಿಸಿದಂತೆ ಅವರು ಮರುಸೃಷ್ಟಿಯ ಕಡೆಗೆ ಸವಾಲು ಹಾಕಬೇಕು. ರೆಮ್ನೆಂಟ್ಸ್ ಆಧ್ಯಾತ್ಮಿಕ ವ್ಯವಸ್ಥೆಯೊಂದಿಗೆ ಸಜ್ಜುಗೊಂಡಿದ್ದರೆ ಮತ್ತು ಅವರ ಸಭೆಗಳ ಬಗ್ಗೆ ಸಜೀವ ಪ್ರಾರ್ಥನಾ ವಿಷಯಗಳನ್ನು ಹೊಂದಿದ್ದರೆ ಉತ್ತರಗಳು ಬರುವುದನ್ನು ಬಿಟ್ಟು ಬೇರೆ ಆಯ್ಕೆ ಇಲ್ಲ. ಜೊತೆಗೆ ಅವರು ಭವಿಷ್ಯದ ಸಭೆಗಳ ಯುಗ ಮತ್ತು ಶುಕ್ರವಾರ, ಶನಿವಾರ ಮತ್ತು ಭಾನುವಾರದ ಸಮಯದ ಒಡಂಬಡಿಕೆಯನ್ನು ಉಳಿಸಲು ಒಡಂಬಡಿಕೆಯನ್ನು ಹಿಡಿದಿಟ್ಟುಕೊಳ್ಳಬೇಕು. ರೆಮ್ನೆಂಟ್ಸ್ ಶೈಕ್ಷಣಿಕ ಹಿನ್ನೆಲೆಯನ್ನು ಹೊಂದಿರಬೇಕಾಗಿದ್ದರೂ ಕೇವಲವನ್ನು ಅನ್ವೇಷಿಸಲು ಇದು ಹೆಚ್ಚು ನಿರ್ಣಾಯಕವಾಗಿದೆ. ಅವರು ಎಷ್ಟೇ ಚೆನ್ನಾಗಿ ಅಧ್ಯಯನ ಮಾಡಿದರೂ ಅವರು ಕೇವಲವನ್ನು ಕಂಡುಹಿಡಿಯದಿದ್ದರೆ ಅವರು ಜಗತ್ತಿಗೆ ಮಾತ್ರ ಕೆಲಸ ಮಾಡ್ತಾರೆ. ಆದರೆ ಒಮ್ಮೆ ಅವರು ಕೇವಲವನ್ನು ಕಂಡುಹಿಡಿದ ನಂತರ ಅವರು ನಾಯಕರಾಗುತ್ತಾರೆ. 2ನೇ ಅಂಶ, 3 ವಿಧದ ಆರ್ಥಿಕತೆ. ಈ ಹಂತದಿಂದ ದೇವರು ಸಿದ್ಧಪಡಿಸಿದ 3 ರೀತಿಯ ಆರ್ಥಿಕತೆಯು ಹೊರಹೊಮ್ಮುತ್ತದೆ. ಮೊದಲನೇದಾಗಿ ಇದು ಬೆಳಕಿನ ಆರ್ಥಿಕತೆಯಾಗಿದೆ. 2ನೇದಾಗಿ ಇದು ಸುವಾರ್ಥೀಕರಣ ಮತ್ತು ಸೇವೆಗಳ ಆರ್ಥಿಕತೆಯಾಗಿದೆ. ಅಂತಿಮವಾಗಿ ಇದು ಭವಿಷ್ಯವನ್ನು ಉಳಿಸಲು ರೆಮ್ನೆಂಟ್ಸರ ಆರ್ಥಿಕತೆಯಾಗಿದೆ. 3ನೆಯ ಅಂಶ, ಕಾವಲು ಬುರುಜು. ದಾವೀದನಂತೆಯೇ ರೆಮ್ನೆಂಟ್ಸ್ ತಮ್ಮ ಅಧ್ಯಯನಗಳು ಮತ್ತು ದೇವರು ನೀಡಿದ ಆರ್ಥಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕಾವಲು ಬುರುಜುಗಳನ್ನು ನಿರ್ಮಿಸಬೇಕು. ಮತ್ತು ದಾವೀದನಂತೆ ಅವರು 1,000 ಗೋಪುರಗಳನ್ನು ನಿರ್ಮಿಸಬೇಕು. ಪರಮಗೀತೆ 4ನೇ ಅಧ್ಯಾಯ ವಚನ 1-5. ಪ್ರತಿಭಾನ್ವಿತ ಮತ್ತು ಪ್ರತಿಭಾವಂತ ರೆಮ್ನೆಂಟ್ಸರಿಗೆ ತರಬೇತಿ ನೀಡುವ ಮೂಲಕ ಕೆಲಸಗಳು ತ್ವರಿತವಾಗಿ ನಡೆಯುತ್ತವೆ. ಅಂತಿಮವಾಗಿ ದಾವೀದನಂತೆ ರೆಮ್ನೆಂಟ್ಸ್ ಜಗತ್ತನ್ನು ಉಳಿಸುವ ದೇವಾಲಯದ ನಿರ್ಮಾಣಕ್ಕೆ ಸಿದ್ಧತೆಗಳನ್ನು ಮಾಡಬೇಕು. 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ ವಚನ 10-14. ದೇವಾಲಯದ ಒಳಗೆ 3 ರೀತಿಯ ಅಂಗಳಗಳನ್ನು, ಅನ್ಯಜನರ ಅಂಗಳ, ಪ್ರಾರ್ಥನೆಯ ಅಂಗಳ ಮತ್ತು ಮಕ್ಕಳ ಅಂಗಳ ನಿರ್ಮಿಸಬೇಕು. ಭವಿಷ್ಯದ ಸಭೆ ಅಧಿಕಾರಿಗಳಂತೆ ರೆಮ್ನೆಂಟ್ಸ್ ಮೊದಲು ಪ್ರಾರ್ಥನೆಯ ಮೂಲಕ ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಇದರೊಳಗೆ ಅವರು 24 ಗಂಟೆಗಳ ಪ್ರಾರ್ಥನೆ, 25 ಗಂಟೆಗಳ ಪ್ರಾರ್ಥನೆ, ಶಾಶ್ವತತೆಯ ಸಜೀವ ಪ್ರಾರ್ಥನೆಗಳನ್ನು ಹಿಡಿದಿಟ್ಟುಕೊಳ್ಳಬೇಕು ಮತ್ತು 1,000 ಗೋಪುರಗಳು ಮತ್ತು ದೇವಾಲಯವನ್ನು ನಿರ್ಮಿಸಬೇಕು. ಇದಲ್ಲದೆ ಶುಕ್ರವಾರ, ಶನಿವಾರ ಮತ್ತು ಭಾನುವಾರದ ಸಮಯದ ಮೂಲಕ ಅವರು ಸರಿಯಾಗಿ 3 ಸಿದ್ಧತೆಗಳನ್ನು ಮಾಡಬೇಕು. ಕೊನೆಯದಾಗಿ ಭಾನುವಾರದಂದು ಅವರು ಕೇವಲ ಆರಾಧನೆ ಮಾಡಬಾರದು, ಬದಲಿಗೆ ಪ್ರಾರ್ಥನೆಯ ಒಳಗೆ ಅವರು ಎಲ್ಲ ದಿನ ಆರಾಧನೆಯನ್ನು ಸಲ್ಲಿಸಬೇಕು. ಹೀಗೆ ಮಾಡುವುದರಿಂದ ದೇವರ ಮಹತ್ಕಾರ್ಯಗಳು ಹುಟ್ಟಿಕೊಳ್ಳುತ್ತವೆ. ಒಡಂಬಡಿಕೆಯ ಪ್ರಾರ್ಥನೆ. ಆತ್ಮೀಯ ದೇವರೇ,
ರೆಮ್ನೆಂಟ್ಸರಿಗೆ ನಡೆಯುತ್ತಿರುವ ಕಾರ್ಯಗಳ ಒಡಂಬಡಿಕೆಯನ್ನು ಮತ್ತು ಆಶೀರ್ವಾದವನ್ನು ಹೊರತುಪಡಿಸಿ ನಿಮಗೆ ಬೇರೆ ಆಯ್ಕೆ ಇಲ್ಲ ಎಂಬ ಒಡಂಬಡಿಕೆಯನ್ನು ಹಿಡಿದಿಟ್ಟುಕೊಳ್ಳಲಿ. ಅವರು ಜಗತ್ತನ್ನು ಮತ್ತು ತಮ್ಮನ್ನು ರಕ್ಷಿಸಲು ಪ್ರಾರ್ಥನೆಯನ್ನು ಪ್ರಾರಂಭಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಆಮೆನ್.